ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಲ್ಲಿದ್ದೇನೆ ಅಂದರೆ ನಮ್ಮ ಮನೆ ಒಳಗದೇನಿ, ನಮ್ಮ ಊರ ಒಳಗೆ. ಈ ವಿಡಿಯೋ ಏನಪ್ಪ ಅಂದರೆ ವಿಡಿಯೋ ಏನಕ್ಕೆ ಮಾಡತ್ತೇನೆ ಅಂದರೆ ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತಂದು ಮಾಡತ್ತೀವಿ. ನಾನು ಯೋಚನೆ ಮಾಡತ್ತಿದ್ದೆ ಏನು ಮಾಡೋಣ ವಿಡಿಯೋಸ್ ಅಂತಂದು ಮನೆಗೆ ಬಂದಮೇಲೆ. ಅದಕ್ಕೆ ನಮ್ಮ ಅಕ್ಕ ಐಡಿಯಾ ಕೊಟ್ಲು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತಂದು. ಏನು ಕುಕ್ಕಿಂಗ್ ಅಪ್ಪ ಅಂದರೆ ಗೋಬಿ ಫ್ರೈಡ್ ರೈಸ್ ಮಾಡತ್ತೀವಿ. ಮಾಡೋ ಮುಂದೆ ನಿಮ್ಗೆ ಹೆಂಗೆ ಮಾಡ್ತೀವಿ ಏನಂತಂದು ಎಲ್ಲ ತೋರಿಸ್ತೀನಿ, ಬನ್ನಿ. ಸೊ ಗೈಸ್ ಗೋಬಿ ಮಾಡತ್ತೀವಿ, ಚಿಲ್ಲಿ ಸಾಸು ಒಯ್ಯಕ್ಕೆ ಬಂದೀನಿ. ಇದೇ ತೊಗೊಳಲ್ಲ ಚಿಕ್ಕದ. ಹಾಂ ಇನ್ಯಾ ಅವ್ನು ಲಾಗ್ ಮಾಡ್ತಾ ಇರೋದಕ್ಕೆ ಹೊಂಟಾನ ಅವನು. ಸಾಕಲ್ಲ ಇದು. ಹಾಂ ನೀವು ಲೆಟ್ಸ್ ಗೋ ಹೋಗೋಣ. ಏನಿಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿ ಇತ್ತು, ಇದಷ್ಟೇ ಒಯ್ಯಕ್ಕೆ ಬಂದೇನಿ. ಚಿಲ್ಲಿ ಸಾಸು ಮತ್ತು ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗಾಯ್ಸ್ ಇವನು ಹೊಂಟಾನಿಗೆ ಮನೆಗೆ. ಬಂದ್ ಮಾಡಲ್ಲ, ನಾನೇ ವ್ಲಾಗ್ ಇದು ಕುಕ್ಕಿಂಗ್ ವ್ಲಾಗ್ ಮಾಡಿ ಗೋಬಿದು ನಿನಗೆ ಕಾಲ್ ಮಾಡ್ತೀನಿ. ಬಾಯ್ ಗಾಯ್ಸ್. ಬಂದೆ ಮನೆಗೆ ತಗೊಂಡು ಆಫ್ ಮಾಡೋದ ಬೀನ್ಸ್ ಮತ್ತು ಕ್ಯಾರೆಟ್ ಕಟ್ ಮಾಡಿಟ್ಟಾಳ ಗೈಸ್. ಇಲ್ಲಿ ಮಾಡುವಾಗ ಸಿಗ್ತೇನೆ ನಿಮ್ಗೆ. ಗೈಸ್ ಎಲ್ಲ ರೆಡಿ ಆಗೈತಿ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟಾಳ ಮಕ್ಕ. ಇಲ್ಲಿ ನೋಡಿದ್ದೆ ಸಾರಿ ಹೂಕೋಸು. ಇಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಬೆಳ್ಳುಳ್ಳಿ. ಇಲ್ಲಿ ಬಿಸಿನೀರು, ಫಸ್ಟ್ ಬಿಸಿನೀರು ಇಡ್ಬೇಕು. ನೆಕ್ಸ್ಟ್ ಉಪ್ಪು. ನೆಕ್ಸ್ಟ್ ಏನೇನು ಹಾಕ್ಬೇಕು ತೋರಿಸ್ತೀನಿ ರೀ. ಮತ್ತು ಅರಿಶಿಣ ಪುಡ, ಏನಿದೆ ಅರಿಶಿಣ ಪುಡಿ. ನೆಕ್ಸ್ಟ್ ಏನು? ನೀರು ಜಸ್ಟ್ ಬಿಸಿ ಮಾಡ್ಬೇಕಷ್ಟ, ಕುದಿಸ್ಬಾರ್ದು. ಇವನ್ನ ಹೂಕೋಸು ಹಾಕಿ ಜಸ್ಟ್ ಬಿಸಿ ಮಾಡಿಕೊಂಡು ನೀರು ಫಸ್ಟೇ ಬಿಸಿ ಮಾಡಿ ಇಟ್ಕೋಬೇಕು ನೀರು. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇವನ್ನ ಅದಕ್ಕೆ ಹಾಕ್ಬೇಕು. ಹಾಕಿ ಇದರಲ್ಲಿ ಹುಳ ಅವೆಲ್ಲ ಮತ್ತು ಔಷಧಿ ಎಲ್ಲ ಹಾಕಿರ್ತಾರಲ್ಲ, ಎಲ್ಲ ಹೊಕ್ಕವ ಅಂತ ಮಾಡೋದೇನು. ಅದೇನೇನೋ ಹೊಲೀಸು ಗಲೀಜು ಮತ್ತು ಹುಳ ಅದು ಏನೇನೋ ಇರುತ್ತಂತ. ಅದಕ್ಕೆ ಎಣ್ಣೆ ಜಾಸ್ತಿ, ಎಲ್ಲ ತರಕಾರಿಕಿನ್ನ ಇದಕ್ಕೆ ಎಣ್ಣೆ ಜಾಸ್ತಿ ಹೊಡಿತಾರೆ. ಅದಕ್ಕೆ ಕೆಮಿಕಲ್ ಆದಿದ್ದು ಹೊಡೆದಿರ್ತಾರಲ್ಲ ಗೈಸ್ ಹೊಲ್ದಾಗ. ಅದಕ್ಕೆ ಈ ಥರ ಅರಿಶಿನ ಪುಡಿ ಹಾಕಿ ಇದೆ ಹೂಕೋಸು ಹಾಕಿ 5 ನಿಮಿಷ ಬಿಸಿನೀರಲ್ಲಿ ಕುದಿಸ್ಬೇಕು. ಇದನ್ನು ಕುದಿಸಲ್ಲ, ಮತ್ತೆ ಕುದಿಸ್ಬಾರ್ದು. ಹಂಗೆ ಜಸ್ಟ್ ಬಿಸಿ ನೀರೊಳಗೆ ಒಂದು 5 ನಿಮಿಷ ಬಿಡ್ಬೇಕಷ್ಟ, ಬಿಸಿ ಮಾಡಿ. ಅದೆಲ್ಲ ಗಲೀಜೆಲ್ಲ ಹೋಗುತ್ತದು, ಅದಕ್ಕೆ ಆ ಥರ ಬಿಸಿನೀರನ್ನ ಮಾಡಬೇಕು. ನೆಕ್ಸ್ಟ್ ಎಷ್ಟೊತ್ತಾಗತ್ತೆ? ಅಷ್ಟೇ ಒಂದು 5 ನಿಮಿಷ ಅಷ್ಟೇ. ಆಮೇಲೆ ಗೈಸ್ 5 ನಿಮಿಷ ಬಿಟ್ಟು ಮತ್ತೆ ಸಿಗ್ತೀನಿ ನಿಮ್ಗೆ. ಗೈಸ್ 5 ನಿಮಿಷ ಆಯ್ತು. ಈ ಥರ ಈಗ ಸೋಸಿ ತೆಗಿಬೇಕು. ಇದನ್ನು ಸೈಡಲ್ಲಿ ಇನ್ನೊಂದು ಬಾಂಡ್ಲಿಗೆ ಹಾಕ್ಕೋಬೇಕು. ಒಂದೊಂದು ಹೇಳ್ತೀನಿ ಯಾವ ಥರ ಮಾಡೋದು ಅಂತಂದು. ನಾನು ಒಂದು 2 ಟೈಮ್ಸ್ ಏನೋ ಮಾಡಿದ್ದೆ, ನನಗೂ ಲಕ್ಷ್ಯ ಇಲ್ಲ. ತೆಗೆದ್ಬಿಟ್ಟು ನೆಕ್ಸ್ಟು ಎಲ್ಲ ಹಾಕಿ ಮಾಡೋ ಮುಂದೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಬಿಟ್ಟಿಲ್ದೆ ಏನೇನು ಆಗತ್ತೆ ಈಗ? ಕಾರ್ನ್ಫ್ಲವರ್ 1 ಬೌಲ್. ಮತ್ತು ನೆಕ್ಸ್ಟ್ ಮೈದಾ ಹಿಟ್ಟು ಸ್ವಲ್ಪ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಬೇಕು. ಏನೇನು ಹಾಕಿ ಅದಕ್ಕೀಗ? ಒಂದು ಬೌಲ್ ಕಾರ್ನ್ಫ್ಲವರ್, ಗೊಂಜಾಳದ ಹಿಟ್ಟು, ಅದಾದಮೇಲೆ 1 ಬೌಲ್ ಮೈದಾ ಹಿಟ್ಟು, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಅರ್ಧ ಬೌಲ್ ಕಡ್ಲಿ ಹಿಟ್ಟು ಹಾಕಿ. ಅದು ಹಿಟ್ಟೆಲ್ಲ ಆಯ್ತು ಗೈಸ್. ಈಗ ನೆಕ್ಸ್ಟ್ ಖಾರ ಪುಡಿ ಅದೇನೋ ಹಾಕ್ತಾರಂತೆ. ಎಷ್ಟು? ಒಂದು ಸ್ಪೂನು ಇಲ್ಲ 2 ಸ್ಪೂನು ಖಾರ ಪುಡಿ. 1 ಸ್ಪೂನ್ ಇಲ್ಲ 2 ಸ್ಪೂನು ಚಿಲ್ಲಿ ಪೌಡರ್ ಹಾಕಿ. ಉಪ್ಪು ಗಿಪ್ಪೇನ್ರ ಹಾಕ್ತೀನಿ. ಇದೇನು? 1 ಸ್ಪೂನು ಧನಿಯಾ ಪುಡಿ. 1 ಸ್ಪೂನ್ ಧನಿಯಾ ಪುಡಿ ಗೈಸ್. ಒಂದು ಸ್ಪೂನ್ಕಿಂತ ಒಂದು ಸ್ವಲ್ಪ ಕಡಿಮೆ ಮೆಣಸಿನ ಪುಡಿ.
ಹಾಂ ನೆಕ್ಸ್ಟ್ ಮೆಣಸಿನ ಪುಡಿ ಇಂಗ್ರೀಡಿಯೆಂಟ್ಸ್ ಹಾಕತ್ತೀವಲ್ಲ ಗೈಸ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ ಅಂತ, 1 ಸ್ಪೂನ್ ಇಲ್ಲ 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ಹಾಫ್ ಸ್ಪೂನ್ ಏನದು ಗರಂ ಮಸಾಲ. ಸೊ ಗೈಸ್ ಈಗ ನಮ್ಮ ಮನ್ಯಾಗ ನಾವು 5 ಜನ ಅದೇವಿ ಟೋಟಲ್. ಅದಕ್ಕೆ ನಾವು 5 ಇಷ್ಟು ಮಾಡ್ಕೊಂಡೇವಿ ಇಂಗ್ರೀಡಿಯೆಂಟ್ಸ್. ನಿಮ್ಗೆ ಎಷ್ಟು ಬೇಕು, ನಿಮ್ಮ ಮನೆಗೆ ಎಷ್ಟು ಜನ ಅದಾರ ಅಷ್ಟು ಹಾಕ್ಕೊಡ್ರಿ. ಮತ್ತು ನಾವು ಹಾಕಿದಷ್ಟು ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ ಮತ್ತು ಹಾಳಾಗ್ಬಿಡ್ತೈತೆ ಎಲ್ಲ. 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೀರಷ್ಟು ನೋಡ್ಕೊಂಡು ಕಲಿಸ್ಕೊಳ್ಳೋದು, ಸ್ವಲ್ಪ ಹಾಕಿ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಸರಿಯಾಗಿ ಕಲಸಿ ಅದನ್ನು ಈ ಥರ. ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಅದೇ ಡ್ರೈ ಆಗಿರ್ಬೇಕು, ಸ್ವಲ್ಪ ಡ್ರೈ ಇರ್ಬೇಕು, ಕಡಿಮೆನೂ ಆಗಬಾರ್ದು ಜಾಸ್ತಿ ನೀರು. ಓಕೆ ಗೈಸ್ ಅದನ್ನು ಕಲಸಾತರ, ಕಲಸಿದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ಎಲ್ಲ ಹಾಕಿ ಉಪ್ಪು ಹಾಕಿಲ್ಲ, ಉಪ್ಪು ಮರ್ತ ಹಾಕಿ ಮತ್ತೇನೈತಿ ಮಿಕ್ಸ್ ಮಾಡಿ ಪಟ್ಟನ್ ಹಾಕಿ. ಮುಂದೆ ಸ್ವಲ್ಪ ಅಂದ್ರೆ ಬಿಸಿ ನೀರಿಗೆ ಇವನ್ ಹಾಕಿತ್ತಲ್ಲ ಅವಾಗ ಸ್ವಲ್ಪ ಉಪ್ಪು ಹಾಕಿತ್ತು, ನೋಡ್ಕೊಂಡು ಹಾಕ್ರಿ. ಸರಿ ಹಾಕತ್ತ ಉಪ್ಪು ಈಗ ಹಾಕಿ ಮಿಕ್ಸ್ ಮಾಡತ್ತ. ಫಸ್ಟಿಗೆ ಬಿಸಿನೀರಿಗೆ ಹಾಕಿದ್ಲು, ಇವಾಗ ಮರ್ತಿದ್ಲು, ಮತ್ತು ಈಗ ನೆನಪು ಮಾಡ್ಕೊಂಡು ಈಗ ಉಪ್ಪು ಹಾಕಿಲ್ಲ ಅಂತೇಳಿ ಈಗ ಉಪ್ಪು ಹಾಕಿರ್ತಾವೆ. ಉಪ್ಪು ಮರ್ತಿರಲ್ರಿ ನೀವು ಅಂತಂದು ಹಾಕೋದಂತ, ಅದಕ್ಕೆ ನೆನಪು ಮಾಡ್ಕೊಂಡು ಹಾಕಿದ್ದು. ಈಗ ಬೌಲಿಗೆ ಎಣ್ಣೆ ಹಾಕ್ಬೇಕು. ಎಷ್ಟು ಹಾಕತಿ ಏನಾರ ಆಗಲಿ, ಎಷ್ಟು ಹಾಕತಿ? ಎಷ್ಟು ಅವರಿಗೆ ನೋಡ್ಕೊಂಡು ಹಾಕೊಳ್ಳ. ಅಲ್ಲ ನೀ ಎಷ್ಟು ಹಾಕತಿ? 5 ಜನಕ್ಕೆ ಮಾಡತ್ತಿಲ್ಲ. ನಾನು ಇದರಿಂದ ಒಂದು ಸ್ವಲ್ಪ ಅರ್ಧ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಫ್ರೈ ಮಾಡೋದು ಇವನ್ನ. ಇದು ಏನಿದೆ ಹೂಕೋಸು ಮತ್ತು ಅಲ್ಲಿ ಐತಲ್ಲ ವೆಜಿಟೇಬಲ್ಸ್ ಅದೆಲ್ಲ. ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಕೋರಿ, ಎಣ್ಣೆ ಬೇಗ ಬಿಸಿ ಆಕತಿ. ಬಿಸಿ ಆಗಿರ್ತೈತಿ ಈಗ? ಇಲ್ಲ, ಒಂದು ಸ್ವಲ್ಪ ಬೇಕು, ಒಂದು 5 ನಿಮಿಷ ಬೇಕು. ಒಂದು 5 ಮಿನಿಟ್ಸ್ ಬಿಟ್ಟು ಎಣ್ಣೆ ಬಿಸಿ ಆಕತಿ. 5 ಮಿನಿಟ್ಸ್ ವೇಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಹಾಕ್ತಿ? ಹೂಕೋಸ್ ಡೈರೆಕ್ಟ್ ನೆಕ್ಸ್ಟ್ ಇದನ್ನ ಹೂಕೋಸ್ ಹಾಕಿ ಡೈರೆಕ್ಟ್ ಫ್ರೈ ಮಾಡೋದು ಗೈಸ್. ಫ್ರೈ ಮಾಡಿಬಿಟ್ಟು ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಅದು ಇದು ಹಾಕೋದು. ಒಂದೊಂದು ತೋರಿಸ್ತೇನೆ ನಿಮಗೆಲ್ಲ ಕ್ಲಿಯರ್ ಆಗಿ ಗೈಸ್. ಈಗ ಆಯಿಲ್ ಬಿಸಿ ಮಾಡಕ್ಕೆ ಇಟ್ಟೇವಿ 5 ನಿಮಿಷ. ಇದು ಬಿಸಿ ಆದಮೇಲೆ ಆಮೇಲೆ ಇದನ್ನು ಗೋಬಿ ಹಾಕಿ ಹೂಕೋಸ್ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ವೆಜಿಟೇಬಲ್ಸ್ ಇಲ್ಲದೆಲ್ಲ ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜಿಟೇಬಲ್ಸ್ ಹಾಕಿ ಒಂದೊಂದು ತೋರಿಸ್ತೀನಿ ನಿಮಗೆಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಒಂದೊಂದು ಬಿಟ್ಕೊಂಡು ಜೋರ ಮಾತಾಡ ಕೇಳಲ್ಲ ವಾಯ್ಸ್. ಈಗ ಎಣ್ಣೆ ಬಿಸಿ ಆಗೈತಿ, ಒಂದು 5 ನಿಮಿಷ ಬಿಟ್ಮೇಲೆ ಇವಾಗ ಇವನು ಒಂದೊಂದೇ ಗೋಬಿನ ಬಿಟ್ಕೋಬೇಕು ಎಣ್ಣೆಗೆ. ನೋಡಿ ಗಾಯ್ಸ್ ಹೆಂಗೆ ಕಾಣ್ತೈತೆ. ಈಗ ಎಣ್ಣೆ ಫುಲ್ ಬಿಸಿ ಆಗೈತಿ. ಗೋಬಿನೆಲ್ಲ ಫ್ರೈ ಮಾಡಕ್ಕೆ ಈಗ ಒಂದೊಂದು ಹಾಕತ್ತಾಳೀಗ ನಮ್ಮಕ್ಕ. ತೋರಿಸ್ತೇನೆ ನೀವು, ಅದು ಲಾಸ್ಟಿಗೆ ಎಲ್ಲ ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ತೋರಿಸ್ತೀನಿ. ವೇಟ್ ಮಾಡಿ ಅಲ್ಲಿ ತನಕ. ಸ್ವಲ್ಪ ಎಣ್ಣೆನ ಹೈ ಫ್ಲೇಮ್ ಒಳಗೆ ಇಟ್ಕೊಂಡ ಕರೀರಿ, ಯಾಕಂದ್ರೆ ಇವು ಗೋಬಿ ಮತ್ತು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಫುಲ್ ಬೆಟ್ಟಗಾಗ್ಬಿಡ್ತಾವೆ. ಅದ್ರ ಸಲುವಾಗಿ ಅಂದರೆ ಆಯಿಲ್ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ, ಯಾಕಂದ್ರೆ ಅದು ಫುಲ್ ಮತ್ತೆ ಬರ್ನ್ ಆಗ್ಬಿಡ್ತೈತೆ ಎಲ್ಲ, ಎಣ್ಣೆ ಎಲ್ಲ ಎಳ್ಕೊಂಡ್ಬಿಡ್ತಾವೆ. ಅದ್ರ ಸಲುವಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಗೈಸ್. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಹಂಗೆ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಆಗಿರ್ತಾವೆ. ಇವಾಗ ಜಸ್ಟ್ ಲೈಟಾಗಿ ಕರ್ಕೊಂಡು ಅಂದ್ರೆ ಮತ್ತೆ ಫುಲ್ ಮೆತ್ತಗಾಗ್ಬಿಡ್ತಾವೆ. ಅದ್ರ ಸಲುವಾಗಿ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ಮಟ ಇಟ್ಕೊಂಡು ಫ್ರೈ ಮಾಡಿ. ಈಗ ಇವು ಫ್ರೈ ಆಗ್ಯಾವು, ಇವನ್ನ ತೆಗೆದು ಪ್ಲೇಟಿಗೆ ಹಾಕಿ ಸ್ವಲ್ಪ ಆರಿನ ಮೇಲೆ ಇನ್ನೂ ಕಲರ್ ಬರ್ತಾವೆ. ಸಾಕಿಷ್ಟು. ನಮ್ಗೆ ಗೋಬಿ ಮಾಡೋದಾದ್ರೆ ಸ್ವಲ್ಪ ಕೋಟಿಂಗ್ ಜಾಸ್ತಿ ಮಾಡ್ಕೋಬೇಕು. ಫ್ರೈಡ್ ರೈಸಿಗೆಲ್ಲ ಇಷ್ಟು ಸಾಕಾಕತಿ ಅಷ್ಟೇ. ಅದು ಜಾಸ್ತಿ ಬ್ಲ್ಯಾಕ್ ಆಗಂಗೆ ಜಾಸ್ತಿ ಫ್ರೈ ಮಾಡಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಗೋಲ್ಡನ್ ಬ್ರೌನ್, ಯಾಕಂದ್ರೆ ಟೇಸ್ಟ್ ಬರೋಂಗಿಲ್ಲ ಅದು ನಿಮಗೆ. ನಾರ್ಮಲಾಗಿ ಈ ಥರ ಇಷ್ಟು ಗೋಲ್ಡನ್ ಬ್ರೋ ಥರ ಹಿಂಗೆ ಮಾಡಿದ್ರೆ ನೀವು ಕರೆಕ್ಟ್ ಆಗತ್ತದು.
ಎಲ್ಲ ಫ್ರೈ ಮಾಡತ್ತೀವಿ. ಈಗ ಫ್ರೈ ಮಾಡಿ ಆದಮೇಲೆ ಒಂದು ಪ್ಲೇಟಿಗೆ ಹಾಕತ್ತೀವಿ. ಗೋಲ್ಡನ್ ಬ್ರೌನ್ ಈ ಥರ ಬರ್ಬೇಕು. ಫುಲ್ ಬ್ಲ್ಯಾಕ್ ಆಗ್ಬಿಟ್ರೆ ಟೇಸ್ಟ್ ಹೋಗ್ಬಿಡ್ತೈತೆ, ಅದು ನೀವು ಮಾಡಿನೂ ವೇಸ್ಟ್. ಗೈಸ್ ಈಗ ಗೋಬಿ ಫ್ರೈ ಮಾಡ್ಕೊಂಡು ಇಟ್ಟೇವಿ. ನೆಕ್ಸ್ಟ್ ಇದಕ್ಕೆ ವೆಜಿಟೇಬಲ್ಸ್ ಏನೇನು ಬೇಕು ಒಂದೊಂದೇ ತೋರಿಸ್ತೇನೆ ನೋಡ್ರಿ. ಹೇಳೋದು ಒಂದೊಂದು ಇಂಗ್ರೀಡಿಯೆಂಟ್ಸ್. ಗಜ್ರಿನ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು. ಗಜ್ರಿ, ಬೀನ್ಸ್ ಮತ್ತು ಕ್ಯಾಬೇಜ್, ಕ್ಯಾಪ್ಸಿಕಮ್, ಒಂದು 4 ಮೆಣಸಿನ್ಕಾಯಿ, ಸಣ್ಣ ಕಟ್ ಮಾಡ್ಕೊಂಡಿರೋದು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಸಣ್ಣ ಮಾಡ್ಕೋಬೇಕು. ಇಷ್ಟೆಲ್ಲ ನೀವು ಲೈಟಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಫಸ್ಟ್ ಏನು ಹಾಕೋದು? ಈಗ ಸಣ್ಣ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಬೇಕು. ಫಸ್ಟ್ ಬೆಳ್ಳುಳ್ಳಿ ಹಾಕ್ರಿ, ಆಮೇಲೆ ಅದಾದಮೇಲೆ ಆನಿಯನ್ ಹಾಕ್ರಿ, ಉಳ್ಳಾಗಡ್ಡಿನ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಚಿಲ್ಲಿ ಹಾಕ್ರಿ. ನಾವು 5 ಮಂದಿಗೆ ನಾವು ಖಾರ ಜಾಸ್ತಿ ತಿಂತೇವೆ ನಮ್ಮ ಸೈಡ್, ಅದಕ್ಕೆ ನಾವು 5 ಮಂದಿಗೆ ಒಂದು 4 ಮೆಣಸಿನ ಚಿಲ್ಲಿ ಹಾಕ್ಕೊಂಡೇವಿ. ನಮಗೆ ಸ್ಪೈಸಿ ಆಗಿದ್ರೆ ಇಷ್ಟ, ಅದಕ್ಕೆ ಆ ಥರ ಅಷ್ಟು ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಡ್ರಿ. ನೀವು ಸ್ವಲ್ಪ ಈರುಳ್ಳಿ ಇದೆಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಫ್ರೈ ಮಾಡ್ಬೇಕು. ಫುಲ್ ಬ್ಲ್ಯಾಕ್ ಫುಲ್ ಫ್ರೈ ಆಗೋ ಥರ ನೀವು ಆನಿಯನ್ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾವುದೋ ಆಗಲಿ ಯಾವುದೋ ವೆಜಿಟೇಬಲ್ಸ್ ಆಗಲಿ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬಾರ್ದು, ಯಾಕಂದ್ರೆ ಟೇಸ್ಟ್ ಹೋಗ್ಬಿಡ್ತೈತೆ ಅದು. ಇಷ್ಟು ಸಾಕು. ಈಗ ಇಷ್ಟು ಈ ಥರ ಆನಿಯನ್ನ ಫ್ರೈ ಮಾಡ್ಕೊಳ್ರಿ. ಈಗ ಕ್ಯಾಪ್ಸಿಕಮ್, ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ರಿ. ಆಮೇಲೆ ಕಟ್ ಮಾಡ್ಕೊಂಡಿರೋದು ಗಜ್ರಿ ಮಿಕ್ಸ್ ಹಾಕಿ, ಗಜ್ರಿ ಮತ್ತು ಬೀನ್ಸ್. ಅದಾದಮೇಲೆ ಕ್ಯಾಬೇಜ್ ಹಾಕ್ಕೊಡ್ರಿ. ಕ್ಯಾಬೇಜ್ ಹಾಕ್ಕೊಂಡ್ಬಿಟ್ಟು ಫುಲ್ ಮಿಕ್ಸ್ ಮಾಡಿಕೊಡ್ರಿ. ತೋರಿಸ್ತೀನಿ ನೋಡಿ, ಈ ಥರ ಫುಲ್ ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಫ್ರೈ ಅಂದರೆ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫ್ರೈಡ್ ರೈಸಿಗೆ ಅಂದರೆ ಸ್ವಲ್ಪ ಅವು ಬಾಯಿ ಒಳಗೆ ಸಿಗ್ಬೇಕು, ತಿನ್ಬೇಕಾರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮುಂಚೆನ ಅನ್ನ ಮಾಡಿಟ್ಕೊಂಡೆ ನಾನು ರೈಸ್. ಫಸ್ಟ್ ಆಲ್ರೆಡಿ ರೈಸ್ ರೆಡಿ ಆಗೈತಿಲ್ಲ. ವೆಜಿಟೇಬಲ್ಸ್ ಸ್ವಲ್ಪ ಫ್ರೈ ಮಾಡ್ಕೊಂಡಿವಿ. ನೆಕ್ಸ್ಟ್ ಚಿಲ್ಲಿ ಸಾಸ್ ನಾವು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಚಿಲ್ಲಿ ಸಾಸ್ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ತೀವಿ. ನಿಮ್ಗೆ ಯಾವ ಥರ ಟೇಸ್ಟ್ ಬೇಕು, ನಿಮ್ಗೆ ಯಾವ ಥರ ತಿನ್ನಕ್ಕೆ ನಿಮ್ಗೆ ಇಷ್ಟ ಆ ಥರ ನೀವು ಮಾಡ್ಕೊಳ್ರಿ. ನಮಗೆ ಹೆಂಗೆ ಬೇಕೋ ನಾವು ಮಾಡತ್ತೀವಿ. ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಚಿಲ್ಲಿ ಸಾಸ್ ಆದಮೇಲೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಡ್ರಿ. ಫುಲ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೋಯಾ ಸಾಸ್ ಆದಮೇಲೆ ಒಂದು 1/2 ಸ್ಪೂನು ಸಾಲ್ಟ್ ಹಾಕ್ಕೊಡ್ರಿ, ಉಪ್ಪನ್ನ ನೋಡ್ಕೊಂಡು ಹಾಕೋರಿ. ಉಪ್ಪು ಎಷ್ಟು ಬೇಕಷ್ಟು, ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಡ್ರಿ. ಯಾಕಂದ್ರೆ ಒಬ್ಬೊಬ್ರು ಉಪ್ಪು ಜಾಸ್ತಿ ತಿಂತಾರೆ, ಒಬ್ಬೊಬ್ರು ತಿನ್ನಲ್ಲ. ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ ನೀವು. ಮತ್ತು ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು, ಅದ್ರ ಸಲುವಾಗಿ. ಈ ರೈಸಿಗೆ ಆಲ್ರೆಡಿ ಉಪ್ಪು ಹಾಕ್ಯಾಳ, ಅದಕ್ಕೆ ಗೋಬಿಗೂ ಹಾಕೈತಿ, ಅದ್ರ ಸಲುವಾಗಿ ಇದು ಗೋಬಿಗೂ ಉಪ್ಪು ಹಾಕ್ಯಾರ, ಅದಕ್ಕೆ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡೇವು ನಾವು. ಯಾವ ಥರ ಬೇಕು ನೀವು ಆ ಥರ ಮಾಡಿಕೊಡ್ರಿ. ವೆಜಿಟೇಬಲ್ಸ್ ಎಲ್ಲ ಈಗ ಫ್ರೈ ಆಗೈತೆ, ಅದಕ್ಕೆ ರೈಸ್ ಹಾಕ್ಕೋಬೇಕು. ನಾವು 5 ಜನಕ್ಕೆ ರೈಸ್ ಮಾಡ್ಕೊಂಡಿವಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಮಾಡಿಕೊಂಡು ಹಾಕ್ಕೊಡ್ರಿ. ರೈಸ್ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಮಿಕ್ಸಪ್ ಮಾಡಿರಿ ಅದನ್ನು. ಯಾಕಂದ್ರೆ ಆ ರೈಸಿಗೆಲ್ಲ ವೆಜಿಟೇಬಲ್ಸ್ ಆಗಲಿ ಮಾಡಿಕೊಂಡು ಫುಲ್ ರೈಸಿಗೆಲ್ಲ ಇಟ್ಕೋಬೇಕಲ್ಲ ಅದು, ಅದಕ್ಕೆ ಫುಲ್ಲು ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಗೋಬಿನ ಡೈರೆಕ್ಟಿಗೆ ಹಾಕೋಬೇಕು. ಹೋಟೆಲ್ ಫ್ಲೇವರ್ ಬೇಕಂದ್ರೆ ಮ್ಯಾಲೆ ಸ್ವಲ್ಪ ಮೆಣಸಿನ ಪುಡಿನ ಸ್ವಲ್ಪ ಹಾಕೊಳ್ಳೋದು. ಎಷ್ಟು 1/2 ಸ್ಪೂನ್. ಸಣ್ಣ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಆದ್ರೆ ಫ್ರೈಡ್ ರೈಸ್ ರೆಡಿ ಆಗ್ತದೆ. ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೋಬೇಕು ಗ್ಯಾಸ್.
ಇದಾದ್ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಬಿನ ಹಾಕ್ಕೊಂಡು ಆತನ ಇಷ್ಟ ಗಾಯ್ಸ್ ಸಿಂಪಲ್ ಎಲ್ಲ ಹಿಂಗೆ ಮಾಡಿ ಮುಗಿಸ್ತೀನಿ. वो अलग ही लेवल का बंदा था. ತೊಗೊಂಬಿಟ್ಲು ನಮ್ಮಕ್ಕ. ಇದೊಂದೆಲ್ಲ ಯಾವ ಲೆಕ್ಕ. ಗೋಬಿ ಎಲ್ಲ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಫ್ರೈಡ್ ರೈಸ್ ರೆಡಿ. ನಾನು ಯಾವಾಗ ತಿಂತೇನೆ ಅಂತಂದು ಕಾಯತ್ತೇನೆ ಗೈಸ್. ಇದೊಂದು ಪೂರ್ತಿ ಕೊಟ್ರೆ ನಾನು ಒಬ್ಬನ ತಿಂತೇನೆ, ಯಾಕಂದ್ರೆ ನಂಗೆ ಸಾಲಂಗಿಲ್ಲ ಅದು. वो अलग ही लेवल का बंदा था. ಈ ಥರ ನಾವು 5 ಜನಕ್ಕೆ ಮಾಡ್ಕೊಂಡೇವಿ ಈಗ ಅದನ್ನ. ಅಂದರೆ ಅದ ಊಟ ಅಂತಲ್ಲ, ಸ್ವಲ್ಪ ಅದನ್ನು ತಿಂದು ನಾವು ಫಸ್ಟ್ ರೊಟ್ಟಿ ತಿಂತೇವೆ ಮನ್ಯಾಗ. ರೊಟ್ಟಿ ತಿಂದ್ಬಿಟ್ಟು ಅದಾದ್ಮೇಲೆ ಇದನ್ನು ತಿಂತೀವಿ. ಅದಕ್ಕೆ ಸ್ವಲ್ಪ ತಿನ್ನೋಣ ಅಂತಂದು ಒಂದು ಸ್ವಲ್ಪ 5 ಜನಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂಡೇವು ನಾವು. ನೆಕ್ಸ್ಟ್ ಆಯ್ತಾ ಪೂರ್ತಿ ಹಾಕಿದೆ. ಗೈಸ್ ಗೋಬಿ ಫ್ರೈಡ್ ರೈಸ್ ರೆಡಿ ಆಯ್ತು. ನಮ್ಮ ಅಕ್ಕ ಪ್ಲೇಟಿಗೆ ಹಾಕೊಂಬರ್ತಾಳ. ಶಿಸ್ತಾಗಿ ಕೂತ್ಕೊಂಡು ಬ್ಯಾಟಿಂಗ್ ಮಾಡೋಣ ಬರ್ರಿ. ತೊಗೊಂಬನ್ಲಿಗ ಅಕ್ಕ ಬನ್ನಿ ಟೇಸ್ಟ್ ಮಾಡೋಣ ಕೂತ್ಕೊಂಡು. ಗೈಸ್ ಗೋಬಿ ಫ್ರೈಡ್ ರೈಸ್ ಮಾಡ್ಕೊಂಬಂದಾಳ ನಮ್ಮ ಅಕ್ಕ. ನೋಡಂಬ ಟೇಸ್ಟ್ ಮಾಡಂತ ಹೆಂಗೆ ಐತೆ ಅಂತ ಹೇಳ್ತೀನಿ ನಿಮ್ಗೆ. ಮಸ್ತಾಗೈತಿ ಗೋಬಿ ಮಾತ್ರ. ಸೇಮ್ ನಂಗೆ ಹೋಟೆಲ್ದಾಗ ತಿನ್ನಂಗೆ ಐತಿ. ಮಸ್ತ್ ಮಾಡ್ಯಾಳ ನಮ್ಮಕ್ಕ. ಕ್ರೇಜಿ ಆಗೈತಿ ಗೈಸ್, ಸಖತ್ತಾಗೈತಿ ಟೇಸ್ಟ್. ನಿಮಗೂ ಈ ಥರ ಮಾಡ್ಕೋಬೇಕಂದ್ರೆ ವ್ಲಾಗ್ ನೋಡ್ಕೊಂಡು ಮಾಡಿರಿ. ನಾವು ಹೆಂಗೆ ಮಾಡೀವಿ ಹಂಗೆ ಮಾಡಿರಿ, ಮಸ್ತ್ ಟೇಸ್ಟ್ ಬರ್ತೈತಿ. ಗಾಯ್ಸ್ ತಿಂದ್ಬಿಟ್ಟು ಸಿಗ್ತೀನಿ ನಿಮ್ಗೆ ಆಮೇಲೆ. ಸೊ ಗಾಯ್ಸ್ ಈಗ ಜಸ್ಟ್ ಊಟ ಮಾಡ್ಕೊಂಬಂದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ನಿಮಗೆ ಬೇರೆ ಬೇರೆ ಕಂಟೆಂಟ್ ವಿಡಿಯೋಸ್ ಬರ್ತಾ ಇರ್ತಾವೆ, ನೋಡ್ತಾ ಇರಿ ಹಾಗೆ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.